ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು ಒಂದು 9:30 10 ಆಗಿದೆ ಫ್ರೆಂಡ್ಸ್. ಇವತ್ತು ಭಾನುವಾರ ಆಗಿದ್ದರಿಂದ ಲೇಟಾಗಿ ಎದ್ದಿದ್ದೀನಿ. ಲೇಟಾಗಿ ನನ್ನ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಹಾಗೇ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ಬನ್ನಿ, ನಾನು ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಯಾರ್ಯಾರು ನಾನ್ ವೆಜ್ ತಿನ್ನೋದಿಲ್ವೋ, ಇವಾಗ ಇದೇ ನಾನು ಹೇಗೆ ಮಾಡ್ತೀನೋ ಅದೇ ಥರ ನೀವು ಪನ್ನೀರ್ ಹಾಕಿಬಿಟ್ಟು ಮಾಡಿ. ಇಲ್ಲ ಅಂದರೆ ವೆಜಿಟೇಬಲ್ಸ್ ಬಿರಿಯಾನಿನೂ ಇದೇ ಥರ ಮಾಡ್ಬೋದು. ನಿಮಗಿಷ್ಟ ಇಲ್ಲ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಿ. ಫಸ್ಟಿಗೆ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೆಳ್ಳೆಲ್ಲ ಸುಲ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲಾಂಗ್ ಆಗಿದೆ ಅಷ್ಟೇ. ಈಗ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಎಲ್ಲ ಸುಲಿದು ಹಂಗೆ ಮಿಕ್ಸಿ ಜಾರಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇಲ್ಲ. ಅದಕ್ಕೆ ನಾನು ಒಂದು ಚಿಕ್ಕದಾದರೆ ಒಂದು ಗಡ್ಡೆ ಈರುಳ್ಳಿ ಹಾಕ್ಕೋತೀನಿ. ಇಲ್ಲ ಅಂದರೆ ದೊಡ್ಡದಾದರೆ ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕ್ಕೋತೀನಿ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟಾಗಿ ಮಾಡ್ಕೋತೀನಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಕಡೆ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ ಒಂದು ಚಿಕ್ಕದಾದ ಒಂದು ಗಡ್ಡೆ ಈರುಳ್ಳಿ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಶುಂಠಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈರುಳ್ಳಿ ಹಾಕೋತೀನಿ. ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಮಿಕ್ಸಿ ಆದರೆ ಸಾಕು. ಇವಾಗ ನಾನು ಅದಕ್ಕೆ ನೋಡಿ ಅಷ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೆ ಇಡ್ತೀನಿ. ಇವಾಗ ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಎರಡೂ ಹಾಕ್ಕೋತೀನಿ. ತುಪ್ಪ ಮತ್ತು ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಆಮೇಲೆ ಮಸಾಲೆ ಪಲಾವ್ಗೆ ಏನೇನು ಹಾಕ್ಕೋತೀವಲ್ಲ ಅದೆಲ್ಲ ಹಾಕ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ.
ಆದಮೇಲೆ ಇದಕ್ಕೆ ಸ್ವಲ್ಪ ಚಿಕನೆಲ್ಲ ಹಾಕ್ಕೊಂಡಿದ್ದೀನಿ. ಚಿಕನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಚಿಕನ್ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಸ್ವಲ್ಪ ಚಿಕನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಚಿಕನ್ ಮಾಡೋವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಉಪ್ಪೆಲ್ಲ ಇಟ್ಕೊತೈತೆ. ಉಪ್ಪೆಲ್ಲ ಇಟ್ಕೊಳ್ಳೋದ್ರಿಂದ ಅದು ಸ್ವಲ್ಪ ರುಚಿ ಆಗ್ತದೆ ಅಂಥೇಳಿ ಉಪ್ಪು ಹಾಕ್ಕೊಂಡೆ. ಆಮೇಲೆ ಇನ್ನೊಂದು ಕಡೆ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಒಂದೇ ಹಾಕ್ಕೊಂಡಿರೋದು. ಇದು ಸ್ವಲ್ಪ ಕಟ್ ಮಾಡಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಟೊಮೊಟೊ ಮತ್ತು ಪುದೀನ ಒಂದೇ ಸಲ ಫ್ರೈ ಮಾಡೋಕೆ ಹಾಕ್ತೀನಿ. ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ ಟೊಮೊಟೊ ಮತ್ತು ಪುದೀನ ಹಾಕ್ಕೊಂಡು ಇವಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಎಲ್ಲ ಚಿಕನ್ ಫ್ರೈ ಆದಮೇಲೆ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕನೂ ಅದು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡ್ತಾ ಇರಬೇಕು. ಅದು ಫ್ರೈ ಆದಮೇಲೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಈ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಇದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ, ಇಷ್ಟು ಫ್ರೈ ಆದರೆ ಸಾಕು. ನಾನು ಸ್ಲಿಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ. ಇದಕ್ಕೆ ನಾನು ಇವಾಗ ನೀರು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಮಸಾಲೆ ಎಲ್ಲ ಇತ್ತಲ್ಲ ಅದರಲ್ಲೇ ಹಾಕ್ಕೊಂಡು ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಅದು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಅದಕ್ಕೆ ನಿಮಗೆ ಉಪ್ಪು ಇವಾಗ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಖಾರನೂ ಬೇಕಾದರೆ ಖಾರನೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಮಸಾಲೆನೂ ಬೇಕಾದರೆ ಮಸಾಲೆನೂ ಹಾಕ್ಕೊಂಡು ಇವಾಗ ಫುಲ್ ರೆಡಿ ಮಾಡಿ ಇಡ್ತೀನಿ. ನನಗೆ ಒಂದು ಸ್ವಲ್ಪ ಉಪ್ಪು ಬೇಕಾಗಿದೆ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಅಷ್ಟರ ತನಕನೂ ಇದು ಸ್ವಲ್ಪ ಕುದಿಸ್ಬೇಕು. ಚಿಕನ್ ಆಗಿದ್ದರಿಂದ ಸ್ವಲ್ಪ ಕುದಿಸ್ಬಿಟ್ಮೇಲೆ ನೀವು ಅಕ್ಕಿ ಹಾಕಿಬಿಟ್ಟು 1-2 ವಿಸಲ್ಗೆ ಆಫ್ ಮಾಡ್ಬೋದು. ನೀವು ಇವಾಗಲೇ ಅಕ್ಕಿ ಎಲ್ಲ ಹಾಕಿದ್ರೆ ಚಿಕನ್ ಬೇಗ ಬೇಯಲ್ಲ. ಅದಕ್ಕೇ ನಾನಿವಾಗ ಈ ಕಡೆ ಇಟ್ಬಿಟ್ಟು ಇವಾಗ ನಾನು ಇಲ್ಲಿ ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತೀನಿ. ಇವಾಗ ಅದಕ್ಕೆ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಚಿಕನ್ ಫ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೆ, ಬೇಡ ಅಂದ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಗೆಸ್ಟ್ ಬರೋದ್ರಿಂದ ಅದು ಮಾಡಿಟ್ಬಿಡೋಣ ಅಂದ್ಕೊಂಡೆ. ಅದು ಹೇಗಾಗೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ, ಮರ್ತೇ ಹೋಯಿತು ಫ್ರೆಂಡ್. ಅದಕ್ಕೆ ನಾನಿವಾಗ ಎಲ್ಲ ವಾಯ್ಸ್ ಓವರೇ ಕೊಡೋಂಗಾಗಿತ್ತೆ. ನಾನು ನಿಮ್ಮ ಜೊತೆ ಮಾತೇ ಆಡಿಲ್ಲ. ಸರಿ, ಇವತ್ತೊಂದು ದಿವಸ ಬ್ಲಾಗ್ ಅಲ್ವಾ, ನೆಕ್ಸ್ಟ್ ನಾಳೆಯಿಂದ ಫೇಸಿಂದ ನಿಮ್ಮ ಜೊತೆ ಮಾತಾಡಿಕೊಂಡು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ರಿಲೇಷನ್ ಬಂದುಬಿಟ್ರು. ಅದಕ್ಕೇ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇವಾಗ ಚಿಕನ್ಗೆ ಫ್ರೈಗೂ ಇಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ಬಿರಿಯಾನಿ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಚಿಕನ್ ಫ್ರೈ, ಆಮೇಲೆ ಚಪಾತಿ ಮಾಡ್ಕೊಂಡಿದ್ದೆ. ಇವಾಗ ಚಿಕನ್ ಎಣ್ಣೆ ಹಾಕಿ ಸ್ವಲ್ಪ ಚಿಕನ್ ಹಾಕಿದ್ದೀನಿ. ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇನ್ನೊಂದು ಕಡೆ ನಾವು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಎರಡೂ ಒಂದೇ ಸಲ ಮಾಡೋದ್ರಿಂದ ನಿಮಗೆ ಪ್ರಾಪರಾಗಿ ಒಂದೇ ರೆಸಿಪಿ ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ಸಾರಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಆ ಕಡೆ ಬಿರಿಯಾನಿಗೆ ಇಟ್ಟಿದ್ನಲ್ಲ, ಅದು ಇವಾಗ ನೀರೆಲ್ಲ ಕುದಿ ಬಂತು. ಅದಕ್ಕೆ ಇವಾಗ ಅಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೆ, ನನಗೇನು ಉಪ್ಪು ಬೇಡ. ಅದಕ್ಕೇ ಇವಾಗ ಸ್ವಲ್ಪ ಕರೆಕ್ಟಾಗಿದೆ ನೋಡಬೇಕು. ಇವಾಗ ಉಪ್ಪು ಒಂದು ಸ್ವಲ್ಪ ಬೇಕಾಗಿದೆ, ಒಂದು ಸ್ವಲ್ಪ ಅಷ್ಟೇ ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡೆ. ಇವಾಗ ಇದು ಇದು ಕುಕ್ಕರ್ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇಡ್ತೀನಿ. ಇವಾಗ ನಾನು ಗ್ರೇವಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ,
ಇದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ ನಾನು. ಅದಕ್ಕೇ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ. ಇದು ನುಣ್ಣಕ್ಕೆ ಪೇಸ್ಟ್ ಆದಮೇಲೆ ಅದು ಚಿಕನ್ ಗ್ರೇವಿಗೆ ಎಣ್ಣೆದಲ್ಲಿ ಹಾಕ್ಬಿಟ್ಟು ಚಿಕನ್ಗೆ ಇಟ್ಟಿದ್ದೀನಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 ವಿಸಲ್ ಮಾಡಿಸ್ತೀನಿ ಅಷ್ಟೇ. 2 ವಿಸಲ್ ಆದಮೇಲೆ ಚಿಕನ್ ಗ್ರೇವಿನೂ ರೆಡಿ ಆಯ್ತದೆ. ಇಷ್ಟೇ ಇದು ಚಿಕನ್ ಇವಾಗ. ಇವಾಗ ನಾನು ಒಂದು ಕಡೆ ಚಿಕನ್ಗೆಲ್ಲ ಇಟ್ಬಿಟ್ಟು ಬಂದೆ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆನೂ ಬಿಸಿ ಮಾಡ್ಕೊಂಡಿದ್ದೆ. ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ. ಇವಾಗ ನಿಮ್ಮ ಜೊತೆನೂ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ನಮ್ಮ ಮನೇಲಿ ಸಂಡೇ ಆಗಿದ್ದರಿಂದ ನನ್ನ ಮಗಳು ಹಸ್ಬೆಂಡು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೋತೀನಿ. ಇವಾಗ ಎಣ್ಣೆ ಹಚ್ಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಕೆಲಸ ಅಂತೇಳಿ ನೋಡ್ಕೋತೀನಿ. ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ಇವಾಗ ಬಟ್ಟೆಯನ್ನು ಒಣಗಾಕ್ಬಿಟ್ಟು ಬರ್ತೀನಿ. ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದು ವಿಸೆಲ್ ಆಗೋ ತನಕ, ಅದು ಕುಕ್ಕರ್ ಸ್ವಲ್ಪ ತಣ್ಣಗಾಗೋ ತನಕ ನಾನು ಇದು ಎಣ್ಣೆ ಹಚ್ಕೊಂಡು ಬಟ್ಟೆ ಎಲ್ಲ ಒಣಗಾಕೊಂಡು ಬರ್ತೀನಿ. ಇವಾಗ ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಇವಾಗ ಎತ್ಬಿಟ್ಟು ಒಂಚೂರು ಕಟ್ಟಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ನಾನ ಮಾಡಿಕೊಂಡು ತಲೆ ಎಲ್ಲ ಬಾಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಓದ್ಕೊಳ್ತಾ ಇದ್ಲು, ಅದಕ್ಕೆ ಹಂಗೆ ಬಂದುಬಿಟ್ಟು ನನಗೆ ಕೇಳ್ತಾ ಇದ್ಲು. ಅದಕ್ಕೆ ಅವಳಿಗೆ ಆನ್ಸರ್ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಕ್ವಶನ್ ಹೇಳ್ಕೊಡ್ತಾ ಇದ್ದೆ. 2 3 ಒಂದೊಂದೇ ಕೆಲಸ ಒಂದೇ ಸಲ ಮಾಡ್ತೀನಿ. ಅದಕ್ಕೇ ಅವಳಿಗೂ ಹೇಳ್ಕೊಡ್ತಾ ಇದ್ದೆ, ನನ್ನ ತಲೆಗೂ ಎಣ್ಣೆ ಹಚ್ಕೋತಾ ಇದ್ದೆ. ಆ ಕಡೆ ತಿಂಡಿಗೂ ರೆಡಿ ಮಾಡೋಕ್ಕೆಲ್ಲ ಇಟ್ಬಿಟ್ಟಿದ್ದೆ. ಇವಾಗ ಇದು ಚೆನ್ನಾಗಿ ಕಟ್ಕೊಂಡು ಹಂಗೇ ಇವಾಗ ನಾನು ಬಟ್ಟೆ ಒಣಗಾಕಕ್ಕೆ ಹೋಗ್ತೀನಿ. ತಲೆಗೆ ಎಣ್ಣೆನೂ ಹಚ್ಕೊಂಡಾಯಿತು, ತಿಂಡಿಗೂ ರೆಡಿ ಮಾಡಾಯಿತು. ಇವಾಗ ಒಂದು ಸ್ವಲ್ಪ ಬಟ್ಟೆ ಮಿಷನ್ಗೆಲ್ಲ ಹಾಕ್ಬಿಟ್ಟು ಡ್ರೈ ಮಾಡಿದ್ದೆ. ಅದೆಲ್ಲ ಎತ್ಕೊಂಡೋಗಿ ಇವಾಗ ಹೋಗಿ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ. ಇವತ್ತಿನ ಕೆಲಸ ಏನೇನು ಆಗ್ತದೆ ಅಂತೇಳಿ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಬಟ್ಟೆ ಎಲ್ಲ ಎತ್ಕೊಂಡೆ. ಇವಾಗ ಹೋಗಿ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ. ನಮ್ಮನೆ ಮೇಲೆ ಹೇಗಿದೆ ಅಂತೇಳಿ ನಿಮ್ಮ ಜೊತೆನೂ ಒಂದು ಸ್ವಲ್ಪ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮನೆ ಬಟ್ಟೆ ಇತ್ತು, ಸ್ವಲ್ಪ ಸ್ಕಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಒಂದು 2 ಸೆಕೆಂಡ್ ಅಷ್ಟೇ. ಬನ್ನಿ ಇವಾಗ ಮನೆಗೆ ಹೋಗೋಣ. ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಹೇಗೆ ಕಾಣ್ತಿದೆ ಅಂತೇಳಿ ನೋಡಿ. ಇವಾಗ ಎಲ್ಲ ತಿಂಡಿ ಎಲ್ಲ ಬಡಿಸ್ಬಿಟ್ಟು ಕೊಡ್ತೀನಿ. ಹೇಗಿದೆ ಚಿನ್ನಿ? ಚೆನ್ನಾಗಿದೆ. ಖಾರ ಆಗೈತಾ? ಇಲ್ಲ. ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಎಲ್ಲರದು ತಿಂಡಿ ಆಯಿತು. ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆನೂ ಜಾಸ್ತಿ ಐತೆ, ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ನಿಮಗೂ ಸಿಗ್ತೀನಿ. ಬನ್ನಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಫುಲ್ ಕ್ಲೀನ್ ಮಾಡೋಣ. ಹಬ್ಬ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದು ನೋಡಿ. ಇವಾಗ ಕಿಚನ್ ಫುಲ್ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿ ಸಿಂಕೆಲ್ಲ ತೊಳ್ದು ಫುಲ್ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಏನೂ ಇಲ್ಲ,
ಫುಲ್ ಕ್ಲೀನಾಗಿದೆ. ಇವಾಗ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಟೀ ಮಾಡ್ತಾಯಿದ್ದೀನಿ. ಬನ್ನಿ ಟೀ ಎಲ್ಲರೂ ಕುಡಿಯೋಣ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಶೇರ್ ಮಾಡಿ. ನಿಮಗೆ ನನ್ನ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಟೀ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಮುಂದೆ ಕೆಲಸ ಮಾಡ್ತೀನಿ. ಇವಾಗ ಟೀ ಎಲ್ಲ ಕುದೀತು ಫ್ರೆಂಡ್ಸ್. ಇವಾಗ ನನಗೆ ಒಂದು ಸ್ವಲ್ಪ, ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಟೀ ಹಾಕ್ತಾಯಿದ್ದೀನಿ. ನೀವೆಲ್ಲ ತಿಂಡಿಗೆ ಏನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ಪೂರ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಾರಿ. ಇಷ್ಟು ಮಾಡಿದ್ನಾ. ಆಮೇಲೆ ನಮ್ಮ ಮನೇಲಿ ರಿಲೇಷನ್ ಬರ್ತೀನಿ ಅಂದರು. ಅವ್ರು ಬಂದಿದ್ದಕ್ಕೆ ನನಗೆ ವ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಶೇರ್ ಮಾಡಿ. ವ್ಲಾಗ್ ಮುಗಿಯೋ ತನಕ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡು ಮಾತಾಡ್ತಾ ಇದ್ದೆ. ಆದರೆ ಅವ್ರ ಸೌಂಡಿಂದ ನಿಮ್ಮ ವಾಯ್ಸ್ ಕೇಳಿಸ್ತಾ ಇದ್ದಕ್ಕಿಲ್ಲ, ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್.